ನಮಸ್ಕಾರ. ಶ್ರೀ ಕನಕ ಪರಮೇಶ್ವರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಕನಕ ಪರಮೇಶ್ವರಿ ಉತ್ಸವ ಅಂಥೇಳಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀವಿ. 2025-26ನೇ ಸಾಲಿನ SLC ಮಕ್ಕಳಿಗೆ ಸನ್ಮಾನ ಮತ್ತು ಅವರಿಗೊಂದು ಗೌರವ ಸಮರ್ಪಣೆ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 50 ಮಹಿಳೆಯರಿಗೆ ಕಿಟ್ ಕೊಡುವ ಕಾರ್ಯಕ್ರಮ. 50 ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದು ಯಾವ ಥರ ಅಂದರೆ, ಒಂದು ದಂಪತಿಗಳಿಗೆ 3 ಅಥವಾ 4 ಬರೀ ಹೆಣ್ಮಕ್ಳೇ ಇರೋಂಥ ಮಹಿಳೆಯರಿಗೆ ಮಾತ್ರ ಕಿಟ್ ಕೊಡ್ತಾ ಇದ್ದೀವಿ. ಸಾನ್ನಿಧ್ಯವನ್ನು ತಪಸ್ವಿಗಳು ಸಾನ್ನಿಧ್ಯ ವಹಿಸಿದ್ದಾರೆ. ಉದ್ಘಾಟನೆ ಇಲ್ಲಿಯ ಮಾಜಿ ಮತ್ತು ಹಾಲಿ ಶಾಸಕರು ವಹಿಸಿದ್ದಾರೆ. ಒಂದು ವಿಶೇಷ ಏನಂದರೆ, ಇಡೀ ತಾಲೂಕಿನ ಸಾರ್ವಜನಿಕರಿಗೆ ಸ್ವಾಗತ ಮಾಡ್ತಿದ್ದೀವಿ. ಏನಂದರೆ, ಬಸವ ಅಕಾಡೆಮಿಯಿಂದ ನ್ಯಾಚುರಲ್ ಹೀಲಿಂಗ್ಸ್ ಅಂಥೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ. ಕಲರ್ ಥೆರಪಿ ಮತ್ತು ಸೀಡ್ ಥೆರಪಿ, ಕೆಲವೊಂದು ಕಾಯಿಲೆಗಳಿಗೆ ಮೆಡಿಸಿನ್ ರಹಿತ ಹೆಂಗೆ ಬದುಕ್ಬೋದು ಅಂತ, ಹಿಂದೆ ನಮ್ಮ ಯಜಮಾನರು ಯಾವ ಥರ ಬದುಕ್ತಿದ್ರು ಅನ್ನೋದನ್ನು ಈ ಒಂದು ಕಲರ್ ಥೆರಪಿಯಲ್ಲಿ ಹೇಳ್ತಾರೆ. 25-30 ಜನ ಡಾಕ್ಟರ್ಸ್ ಬರ್ತಾಯಿದ್ದಾರೆ, ಹೀಲರ್ಸ್ ಅಂತಾರೆ ಅವ್ರಿಗೆ. ಅವ್ರು ಬರ್ತಾಯಿದ್ದಾರೆ. ಇಡೀ ತಾಲೂಕಿನ ಜನ ಅದನ್ನ ಸದುಪಯೋಗ ಮಾಡಿಕೊಳ್ಳಿ ಅನ್ನೋದೊಂದು ಕಳಕಳೆ. ಎರಡನೇದು, ನಮ್ಮ ರಾಣೆಬೆನ್ನೂರು ತಾಲೂಕು ವೀರಶೈವ ಜಂಗಮ ಪುರೋಹಿತ ಮತ್ತು ಅರ್ಚಕರ ಸಂಘದ ವತಿಯಿಂದ ಉಚಿತವಾಗಿ ಜ್ಯೋತಿಷ್ಯ ಅಂದರೆ ಒಂದು ಸಮಸ್ಯೆ, ಸಣ್ಣ ಸಮಸ್ಯೆಗಳು, ಸಣ್ಣ ತೊಡಕುಗಳು ಇರ್ತಾವೆ ಕುಟುಂಬದಲ್ಲಿ, ಜೀವನದಲ್ಲಿ, ಅದನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ಒಂದು ಅವ್ರದ್ದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಅದಕ್ಕೆ ಅವರು ಪರಿಹಾರವನ್ನು ಮಾಡ್ಕೊಳ್ಳೋಕೆ ಹೇಳ್ತಾರೆ. ಇದನ್ನು ಇಡೀ ತಾಲೂಕಿನ ಜನ ಸದುಪಯೋಗ ಪಡ್ಕೊಳ್ಳಿ. ಆನಂತರ ಸನ್ಮಾನಗಳನ್ನು ಇಟ್ಟಿದ್ದೇವೆ. ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಆ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ಕಾರ್ಯನಿರತ ಪತ್ರಕರ್ತರ ಧ್ವನಿ ಆ ಸದಸ್ಯರಿಗೂ ಕೂಡ, ಅಧ್ಯಕ್ಷರಿಗೂ ಕೂಡ ಸನ್ಮಾನವನ್ನು ಇಟ್ಟಿದ್ದೀವಿ. ಅವರು ಆ ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಇನ್ನು ವಿಶೇಷ ಸನ್ಮಾನಿತರ ಲಿಸ್ಟ್ ಇದೆ, ಅವರಿಗೆಲ್ಲ ಸನ್ಮಾನ ಮಾಡ್ತಿದ್ವಿ. ಗೌರವ ಸಮರ್ಪಕವಾಗಿ ಗುರುಗಳಿಂದ ಆಶೀರ್ವಾದ ಮಾಡಿಸಿ ಅವರಿಗೆ ನಾವು ಗೌರವಪೂರ್ವಕ ಸನ್ಮಾನ ಮಾಡ್ತಿದ್ದೀವಿ. ಎಲ್ಲರೂ ತಪ್ಪದೆ ಇಡೀ ತಾಲೂಕಿನ ಜನತೆ ಅಂತ 2025-26ನೇ SLC ಮಕ್ಕಳನ್ನ 6 ಮಂದಿ ಆಯ್ಕೆ ಮಾಡಿದ್ದೇವೆ. ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿರೋ ಕನ್ನಡ ಶಾಲೆಯಲ್ಲೇ ಓದಿ ವಿದ್ಯಾವಂತ ಮಕ್ಕಳಿಗೆ ಗೌರವಪೂರ್ವಕ ಗುರುಗಳಿಂದ ಆಶೀರ್ವಾದ ಮಾಡಿಸಿ ಸನ್ಮಾನ ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ, ಇನ್ನೂ ಸಾರ್ವಜನಿಕರು ಅನ್ನೋ ಒಂದು ಉದ್ದೇಶ. ಅದನ್ನ ಹೇಳಿದ್ದೀನಿ ಮಹಿಳೆಯರಿಗೆ. ಆದಿಶಕ್ತಿ ದೇವಸ್ಥಾನ ವಾಗೀಶ್ ನಗರ ಬರುತ್ತೆ. ದೇವಸ್ಥಾನದ ಪಕ್ಕದಲ್ಲಿ ಹಾಲ್ ಇದೆ. ಆ ಹಾಲ್ನಲ್ಲಿ ಮಾಡ್ತಾ ಇದ್ದೇವೆ. 24ನೇ ತಾರೀಕು ಇದೇ ಮಂಗಳವಾರ ಬೆಳಗ್ಗೆ 10 ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಬನ್ನಿ ಅಂತ ಮತ್ತೊಂದು ಸರಿ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ.